ಎಲ್ಲರಿಗೂ ನಮಸ್ಕಾರ. ಎಲೆಕ್ಟ್ರಿಷಿಯನ್ ಟ್ರೇಡ್ ಎಂಬ ಈ ಮಾಡ್ಯೂಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ CRO ಬಳಸಿ ರೆಕ್ಟಿಫೈರ್ನ ವೋಲ್ಟೇಜ್ ಹಾಗೂ ಕರೆಂಟಿನ ವೇವ್ ಶೇಪ್ನ ಉತ್ಪಾದನೆ ಮತ್ತು ಪ್ರದರ್ಶನದ ಬಗ್ಗೆ ಕಲಿಯೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಒಂದು ಬ್ರಿಡ್ಜ್ ರೆಕ್ಟಿಫೈರ್ ಮಾಡಲು ಮತ್ತು RC ಫಿಲ್ಟರ್ನೊಟ್ಟಿಗೆ ಹಾಗೂ RC ಫಿಲ್ಟರ್ ಇಲ್ಲದೆ ಔಟ್ಪುಟ್ ವೇವ್ ಫಾರ್ಮ್ನ ಟೆಸ್ಟ್ ಮಾಡಲು ಮತ್ತು ರಿಪಲ್ ಫ್ಯಾಕ್ಟರನ್ನು ಕ್ಯಾಲ್ಕುಲೇಟ್ ಮಾಡಬಲ್ಲಿರಿ. ಈಗ ನಾವು ಬ್ರಿಡ್ಜ್ ರೆಕ್ಟಿಫೈರ್ ಮಾಡಲು ಕಲಿಯೋಣ. ಬ್ರಿಡ್ಜ್ ರೆಕ್ಟಿಫೈರ್ನ ಮಾಡುವ ಮೊದಲು ಅದಕ್ಕೆ ಅವಶ್ಯಕತೆ ಇರುವ ಕಾಂಪೋನೆಂಟ್ಸ್ ಮತ್ತು ಟೂಲ್ಗಳ ಸಂಗ್ರಹಣೆ ಅವಶ್ಯಕತೆ ಇದೆ. ಇದಕ್ಕೆ ಅಗತ್ಯವಿರುವ ಕಾಂಪೋನೆಂಟ್ಸ್ ಮತ್ತು ಟೂಲ್ಸ್: ಬ್ರಿಡ್ಜ್ ರೆಕ್ಟಿಫೈರ್ ಕಿಟ್ 1, ಆಸಿಲೋಸ್ಕೋಪ್ 20 ಮೆಗಾಹರ್ಟ್ಸ್ ಡ್ಯುಯಲ್ ಟ್ರೇಸ್ 1, ವೋಲ್ಟ್ ಮೀಟರ್ MC 0 to 30 ವೋಲ್ಟ್ 1, ಮಲ್ಟಿಮೀಟರ್ 1, ಫಂಕ್ಷನ್ ಜನರೇಟರ್ 1, ಡಯೋಡ್ IN4007 4, ರೆಸಿಸ್ಟರ್ 470 ಓಮ್ 1, ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ 10 ಮೈಕ್ರೋಫ್ಯಾರಡ್ ಟು 25 ವೋಲ್ಟ್ 1, ರೆಸಿಸ್ಟರ್ 10K ಓಮ್ 1 ವ್ಯಾಟ್ 1, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ 240 ವೋಲ್ಟ್ ಟು 24 ವೋಲ್ಟ್ 500 ಮಿಲಿ ಆಂಪ್ 1, ಮಲ್ಟಿಸ್ಟ್ಯಾಂಡ್ ವೈರ್ ರೆಡ್ ಬ್ಲೂ ಆಫ್ 600 ವೋಲ್ಟ್ ಗ್ರೇಡ್ ಅಗತ್ಯವಿರುವಷ್ಟು, ಬ್ರೆಡ್ ಬೋರ್ಡ್ 1, ಸೋಲ್ಡರಿಂಗ್ ಐರನ್ 25 ವ್ಯಾಟ್ 240 ವೋಲ್ಟ್ 1, ರೆಸಿನ್ ಕೋರ್ ಸೋಲ್ಡರ್ 60/40 ಅಗತ್ಯವಿರುವಷ್ಟು, ಕನೆಕ್ಟಿಂಗ್ ವೈರ್ಸ್ ಅಗತ್ಯವಿರುವಷ್ಟು. ಪ್ರಯೋಗ ಮಾಡುವ ಮುನ್ನ ಬ್ರಿಡ್ಜ್ ರೆಕ್ಟಿಫೈರ್ನ ಕಾರ್ಯಾಚರಣೆಯನ್ನು ಅರ್ಥೈಸಿಕೊಳ್ಳೋಣ. ಬ್ರಿಡ್ಜ್ ರೆಕ್ಟಿಫೈರ್ ಒಂದು ತರಹದ ಫುಲ್ ವೇವ್ ರೆಕ್ಟಿಫೈರ್. ಇದು ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನು ಡೈರೆಕ್ಟ್ ಕರೆಂಟ್ ಆಗಿ ಬದಲಾಯಿಸುತ್ತದೆ. ಚಿತ್ರದಲ್ಲಿ ತೋರಿಸಿದಂತೆ 4 ಡಯೋಡ್ಗಳನ್ನು ಬ್ರಿಡ್ಜ್ ಮಾದರಿಯಲ್ಲಿ ಅಳವಡಿಸಲಾಗಿದೆ. ಇನ್ಪುಟ್ AC ವೋಲ್ಟೇಜ್ನ ಪಾಸಿಟಿವ್ ಹಾಫ್ ಸೈಕಲ್ನ ಸಮಯದಲ್ಲಿ ಡಯೋಡ್ಸ್ D1 ಮತ್ತು D3 ಫಾರ್ವರ್ಡ್ ಬಯಾಸ್ಡ್ ಆಗಿ ಕರೆಂಟ್ ಅನ್ನು ಕಂಡಕ್ಟ್ ಮಾಡುತ್ತದೆ. ಆದರೆ D2 ಮತ್ತು D4 ರಿವರ್ಸ್ ಬಯಾಸ್ಡ್ ಆಗಿದ್ದರಿಂದ ಕರೆಂಟ್ ಅನ್ನು ಕಂಡಕ್ಟ್ ಮಾಡುವುದಿಲ್ಲ. ಪರಿಣಾಮವಾಗಿ ಕರೆಂಟ್ ಪಾಸಿಟಿವ್ ಟರ್ಮಿನಲ್ 1 ರಿಂದ D1, ಲೋಡ್ ರೆಸಿಸ್ಟರ್ R D3, ನಂತರ ನೆಗೆಟಿವ್ ಟರ್ಮಿನಲ್ 2ಕ್ಕೆ ಮರಳಿ ಬರುತ್ತದೆ. ಇನ್ಪುಟ್ AC ವೋಲ್ಟೇಜ್ನ ನೆಗೆಟಿವ್ ಹಾಫ್ ಸೈಕಲ್ನ ಸಮಯದಲ್ಲಿ ವೋಲ್ಟೇಜ್ ಪೊಲಾರಿಟಿ ಟರ್ಮಿನಲ್ಸ್ 1 ಮತ್ತು 2ರಲ್ಲಿ ರಿವರ್ಸ್ ಆಗುತ್ತದೆ ಹಾಗೂ D4 ಮತ್ತು D2 ಫಾರ್ವರ್ಡ್ ಬಯಾಸ್ಡ್ ಆಗುತ್ತದೆ. ಆದರೆ D1 ಮತ್ತು D3 ರಿವರ್ಸ್ ಬಯಾಸ್ಡ್ ಆಗುತ್ತದೆ. ಪರಿಣಾಮವಾಗಿ ಕರೆಂಟ್ ಟರ್ಮಿನಲ್ 2ರಿಂದ D4ಗೆ ಹರಿದರೆ ಲೋಡ್ ರೆಸಿಸ್ಟರ್ R D2 ನಂತರ ಟರ್ಮಿನಲ್ 1ಕ್ಕೆ ಮರಳಿ ಬರುತ್ತದೆ. ಈ ರೀತಿಯಲ್ಲಿ ಬ್ರಿಡ್ಜ್ ರೆಕ್ಟಿಫೈಯರ್ AC ಇನ್ಪುಟ್ ವೋಲ್ಟೇಜ್ ಅನ್ನು ಪಲ್ಸೇಟಿಂಗ್ DC ಔಟ್ಪುಟ್ ವೋಲ್ಟೇಜ್ ಆಗಿ ಬದಲಾಯಿಸುತ್ತದೆ. ಆದರೆ ಇದು ಪಲ್ಸೇಟಿಂಗ್ DC. ಸ್ಟೆಬಿಲೈಸ್ಡ್ DC ಔಟ್ಪುಟ್ ಅನ್ನು ಪಡೆಯಲು ರೆಕ್ಟಿಫೈಯರ್ ಸರ್ಕ್ಯೂಟ್ನಲ್ಲಿ ಫಿಲ್ಟರ್ಗಳನ್ನು ಉಪಯೋಗಿಸಲಾಗಿದೆ. ಈಗ ನಾವು ಬ್ರಿಡ್ಜ್ ರೆಕ್ಟಿಫೈರ್ನ್ನು ರಚಿಸಿ ಅದರ ವೇವ್ ಶೇಪ್ ಅನ್ನು ಪರೀಕ್ಷಿಸೋಣ. ಬ್ರಿಡ್ಜ್ ರೆಕ್ಟಿಫೈರ್ನು ಚಿತ್ರದಲ್ಲಿ ತೋರಿಸಿದಂತೆ ಬ್ರೆಡ್ ಬೋರ್ಡ್ನ ಮೇಲೆ ರಚಿಸೋಣ. ರೆಕ್ಟಿಫೈರ್ ಕಿಟ್ ಇದ್ದರೆ ನಾವು ಅದನ್ನೂ ಸಹ ಬಳಸಬಹುದು. ಇಲ್ಲಿ ನಮ್ಮ ಅಭ್ಯಾಸಕ್ಕಾಗಿ ನಾವು ಬ್ರಿಡ್ಜ್ ರೆಕ್ಟಿಫೈರ್ ಕಿಟ್ ಅನ್ನು ಉಪಯೋಗಿಸೋಣ. ಚಿತ್ರದಲ್ಲಿ ತೋರಿಸಿದಂತೆ ನಾವು ವೈರ್ಗಳನ್ನು ಕಿಟ್ನ ಮೇಲೆ ಜೋಡಿಸೋಣ. ಸಪ್ಲೈ ಆನ್ ಮಾಡಿದ ನಂತರ AC ಇನ್ಪುಟ್ ವೋಲ್ಟೇಜ್ VS RMS ಅನ್ನು ವೋಲ್ಟ್ ಮೀಟರ್ V1 ಮುಖಾಂತರ ಟೇಬಲ್ 1ರಲ್ಲಿ ದಾಖಲಿಸೋಣ ಹಾಗೂ ಫಾರ್ಮುಲಾ VDC = 0.9 VS RMS ಅನ್ನು ಉಪಯೋಗಿಸಿ VDC ಅನ್ನು ಕಂಡುಹಿಡಿಯೋಣ. ವೋಲ್ಟ್ ಮೀಟರ್ V2 ಉಪಯೋಗಿಸಿ DC ಔಟ್ಪುಟ್ VDC ಅನ್ನು RLನ ತುದಿಯಲ್ಲಿ ಅಳೆಯೋಣ. ಕ್ಯಾಲ್ಕುಲೇಟ್ ಮಾಡಿದ VDC ಮತ್ತು ಅಳತೆ ಮಾಡಿದ VDCಗಳ ವ್ಯತ್ಯಾಸವನ್ನು ದಾಖಲಿಸೋಣ. ವಿಡಿಯೋದಲ್ಲಿ ತೋರಿಸಿದಂತೆ ಪೀಕ್ ವ್ಯಾಲ್ಯೂ ಆಫ್ VS, ಫ್ರೀಕ್ವೆನ್ಸಿ ಆಫ್ VS ಮತ್ತು ಪೀಕ್ ವ್ಯಾಲ್ಯೂ ಆಫ್ ಪಲ್ಸೇಟಿಂಗ್ VDCಗಳನ್ನು ಅಳೆಯೋಣ. ಅದಲ್ಲದೆ CRO ಮುಖಾಂತರ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ಗಳ ವೇವ್ ಫಾರ್ಮ್ಸ್ ಅನ್ನು ದಾಖಲಿಸೋಣ. ಬ್ರಿಡ್ಜ್ ರೆಕ್ಟಿಫೈರ್ ಅನ್ನು ಫಿಲ್ಟರ್ ಇಲ್ಲದೆ ರಚಿಸಿದ ನಂತರ ಇನ್ಪುಟ್ ಸಪ್ಲೈ ಅನ್ನು ಅಳವಡಿಸಿ CRO ಔಟ್ಪುಟ್ ಡಿಸ್ಪ್ಲೇಯಿಂದ ಬಂದ ಔಟ್ಪುಟ್ ವೇವ್ ಫಾರ್ಮ್ಸ್ನಿಂದ ಕೆಳಕಂಡ ಮಾಹಿತಿಗಳನ್ನು ಸಂಗ್ರಹಿಸಲಾಗಿದೆ. ಇನ್ಪುಟ್ AC ವೋಲ್ಟೇಜ್ನ RMS ವ್ಯಾಲ್ಯೂ 12 ವೋಲ್ಟ್ ಇತ್ತು. ಆಗ ಕ್ಯಾಲ್ಕುಲೇಟೆಡ್ DC ಔಟ್ಪುಟ್ ವೋಲ್ಟೇಜ್ 10.8 ವೋಲ್ಟ್ ಇತ್ತು ಮತ್ತು ಮೆಜರ್ ಮಾಡಿದ DC ಔಟ್ಪುಟ್ ವೋಲ್ಟೇಜ್ 10.6 ವೋಲ್ಟ್ ಆಗಿದೆ. ಹೀಗಾಗಿ ವ್ಯತ್ಯಾಸವು 0.2 ವೋಲ್ಟ್ ಆಗಿರುತ್ತದೆ. DC ಔಟ್ಪುಟ್ ವೋಲ್ಟೇಜ್ನ ಪೀಕ್ ವ್ಯಾಲ್ಯೂ 14.9 ವೋಲ್ಟ್ ಇದೆ ಮತ್ತು ಅದರ ಇನ್ಪುಟ್ AC ವೋಲ್ಟೇಜ್ನ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಆಗಿದೆ. ಪಲ್ಸೇಟಿಂಗ್ DC ಔಟ್ಪುಟ್ ವೋಲ್ಟೇಜ್ನ ಪೀಕ್ ವ್ಯಾಲ್ಯೂ 14.9 ವೋಲ್ಟ್ ಇತ್ತು ಮತ್ತು ಅದರ ಫ್ರೀಕ್ವೆನ್ಸಿ 100 ಹರ್ಟ್ಸ್ ಆಗಿದೆ. ಬ್ರಿಡ್ಜ್ ರೆಕ್ಟಿಫೈರ್ನ ಔಟ್ಪುಟ್ ಸಿಗ್ನಲ್ನ ಫ್ರೀಕ್ವೆನ್ಸಿಯನ್ನು ಕೆಳಗೆ ಕಂಡುಹಿಡಿಯಲಾಗಿದೆ. Fout = 2 × Fin = 2 × 50 Hz =
100 ಹರ್ಟ್ಸ್. ಈ ಎಲ್ಲ ಅಬ್ಸರ್ವೇಷನ್ನಿಂದ ಫಿಲ್ಟರ್ ಇಲ್ಲದ ಬ್ರಿಡ್ಜ್ ರೆಕ್ಟಿಫೈಯರ್ ಪಲ್ಸೇಟಿಂಗ್ ಡಿಸಿ ಔಟ್ಪುಟ್ ವೇವ್ ಫಾರ್ಮ್ ಅನ್ನು ಉತ್ಪಾದಿಸುತ್ತದೆ ಎಂದು ತೀರ್ಮಾನಿಸಬಹುದು. ಈಗ ನಾವು ರಿಪ್ಪಲ್ನ ಅಳತೆಯನ್ನು ನೋಡೋಣ ಮತ್ತು RC ಫಿಲ್ಟರ್ನೊಂದಿಗೆ ಬ್ರಿಡ್ಜ್ ರೆಕ್ಟಿಫೈಯರ್ಗಳಲ್ಲಿ ರಿಪ್ಪಲ್ ಫ್ಯಾಕ್ಟರ್ಗಳನ್ನು ಲೆಕ್ಕಾಚಾರ ಮಾಡೋಣ. RC ಫಿಲ್ಟರ್ ಇರುವ ಬ್ರಿಡ್ಜ್ ರೆಕ್ಟಿಫೈಯರ್ನ ಕಾರ್ಯಾಚರಣೆಯನ್ನು ಪ್ರಯೋಗ ಮಾಡುವ ಮುನ್ನ ಅರ್ಥ ಮಾಡಿಕೊಳ್ಳೋಣ. ಹಿಂದೆ ವಿವರಿಸಿದಂತೆ ಫಿಲ್ಟರ್ ಇಲ್ಲದ ಬ್ರಿಡ್ಜ್ ರೆಕ್ಟಿಫೈಯರ್ನಲ್ಲಿ ಸರ್ಕ್ಯೂಟ್ ಇದೇ ತರಹ ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ ಲೋಡ್ಗೆ ಸಮಾನಾಂತರವಾಗಿ ಕೆಪಾಸಿಟರ್ನ ಸೇರ್ಪಡೆಯು ಲೋಡ್ನಾದ್ಯಂತ ಸ್ಥಿರ ವೋಲ್ಟೇಜ್ ಅನ್ನು ನಿರ್ವಹಿಸುವುದನ್ನು ಖಾತ್ರಿಗೊಳಿಸುತ್ತದೆ. ಇದು ಸುಮಾರು ಸ್ಥಿರವಾದ DC ಔಟ್ಪುಟ್ ವೋಲ್ಟೇಜ್ಗೆ ಕಾರಣವಾಗುತ್ತದೆ. ಈಗ ನಾವು RC ಫಿಲ್ಟರ್ ಇರುವ ಬ್ರಿಡ್ಜ್ ರೆಕ್ಟಿಫೈಯರ್ ಅನ್ನು ರಚಿಸಿ ರಿಪ್ಪಲ್ ಫ್ಯಾಕ್ಟರ್ ಅನ್ನು ಅಳೆಯೋಣ. ಸ್ಕಿಮ್ಯಾಟಿಕ್ ಮತ್ತು ಲೇಔಟ್ ಚಿತ್ರಗಳ ಪ್ರಕಾರ RC ಫಿಲ್ಟರ್ನೊಂದಿಗೆ ಬ್ರಿಡ್ಜ್ ರೆಕ್ಟಿಫೈಯರ್ ಅನ್ನು ನಿರ್ಮಿಸಿ. ಇಲ್ಲಿ ನಾವು ಫಿಲ್ಟರ್ ಸರ್ಕ್ಯೂಟ್ ನೊಂದಿಗೆ ಬ್ರಿಡ್ಜ್ ರೆಕ್ಟಿಫೈಯರ್ಗಾಗಿ ರೆಕ್ಟಿಫೈಯರ್ ಕಿಟ್ ಅನ್ನು ಬಳಸುತ್ತಿದ್ದೇವೆ. ಸರ್ಕ್ಯೂಟ್ ಅನ್ನು ಆನ್ ಮಾಡಿ ಮತ್ತು ಟೇಬಲ್ 1ರಲ್ಲಿ AC ಇನ್ಪುಟ್ VS RMS ಅನ್ನು ರೆಕಾರ್ಡ್ ಮಾಡಿ ಮತ್ತು VDC = 0.9 VS RMS ಸೂತ್ರವನ್ನು ಬಳಸಿಕೊಂಡು ಔಟ್ಪುಟ್ VDC ಅನ್ನು ಲೆಕ್ಕಾಚಾರ ಮಾಡಿ. RLನಾದ್ಯಂತ DC ಔಟ್ಪುಟ್ VDC ಅನ್ನು ಅಳೆಯಿರಿ ಮತ್ತು VDC ಕ್ಯಾಲ್ಕುಲೇಟೆಡ್ ಮತ್ತು VDC ಮೆಜರ್ಡ್ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ವಿಡಿಯೋದಲ್ಲಿ ತೋರಿಸಿರುವಂತೆ VSನ ಗರಿಷ್ಠ ಮೌಲ್ಯ ಅಂದರೆ ಪೀಕ್ ವ್ಯಾಲ್ಯೂ, VSನ ಫ್ರೀಕ್ವೆನ್ಸಿ, ಪಲ್ಸೇಟಿಂಗ್ VSನ ಗರಿಷ್ಠ ಮೌಲ್ಯ ಮತ್ತು CROನಿಂದ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ಗಳನ್ನು ಅಳೆಯಿರಿ. ಫಿಲ್ಟರ್ನೊಂದಿಗೆ ಬ್ರಿಡ್ಜ್ ರೆಕ್ಟಿಫೈಯರ್ ಅನ್ನು ನಿರ್ಮಿಸಿದ ನಂತರ ಮತ್ತು ಪವರ್ ಸಪ್ಲೈ ಅನ್ನು ಅನ್ವಯಿಸಿದ ನಂತರ ಈ ಕೆಳಗಿನ ಅಬ್ಸರ್ವೇಷನ್ಗಳನ್ನು ಮಾಡಲಾಯಿತು. ಸಪ್ಲೈ ವೋಲ್ಟೇಜ್ VS RMS ನ ರೂಟ್ ಮೀನ್ ಸ್ಕ್ವೇರ್ RMS ಮೌಲ್ಯವು 12 ವೋಲ್ಟ್ ಆಗಿದ್ದರೆ ಕ್ಯಾಲ್ಕುಲೇಟ್ ಮಾಡಿದ ಮತ್ತು ಮೆಜರ್ ಮಾಡಿದ DC ವೋಲ್ಟೇಜ್ಗಳು VDC ಎರಡು 10.8 ವೋಲ್ಟ್ ಆಗಿದ್ದು 0 ವೋಲ್ಟ್ನ ವ್ಯತ್ಯಾಸಕ್ಕೆ ಕಾರಣವಾಯಿತು. VSನ ಪೀಕ್ ವ್ಯಾಲ್ಯೂ 15.2 ವೋಲ್ಟ್ ಮತ್ತು ಇನ್ಪುಟ್ ವೋಲ್ಟೇಜ್ VS ಫ್ರೀಕ್ವೆನ್ಸಿ 50 ಹರ್ಟ್ಸ್ ಆಗಿತ್ತು. VDCಯ ಪೀಕ್ ವ್ಯಾಲ್ಯೂ 15.2 ವೋಲ್ಟ್ ಆಗಿದೆ. ರಿಪ್ಪಲ್ ಫ್ಯಾಕ್ಟರ್ AC ರಿಪ್ಪಲ್ ವೋಲ್ಟೇಜ್ ಬೈ DC ವೋಲ್ಟೇಜ್ ಸೂತ್ರವನ್ನು ಬಳಸಿಕೊಂಡು ರಿಪ್ಪಲ್ ಫ್ಯಾಕ್ಟರ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತು ಅದನ್ನು ಟೇಬಲ್ 2ರಲ್ಲಿ ಭರ್ತಿ ಮಾಡಿ. ಬ್ರಿಡ್ಜ್ ರೆಕ್ಟಿಫೈಯರ್ನ RC ಫಿಲ್ಟರ್ ಸರ್ಕ್ಯೂಟ್ಗಳಿಲ್ಲದೆ ಮತ್ತು ಅದರೊಂದಿಗೆ ಇನ್ಪುಟ್ AC ಮತ್ತು ಔಟ್ಪುಟ್ DC ವ್ಯಾಲ್ಯೂಗಳನ್ನು ಟೇಬಲ್ 2ರಿಂದ ವೀಕ್ಷಿಸಬಹುದು. RC ಫಿಲ್ಟರ್ ಇಲ್ಲದ ಬ್ರಿಡ್ಜ್ ರೆಕ್ಟಿಫೈಯರ್ ರಿಪ್ಪಲ್ ಫ್ಯಾಕ್ಟರ್ 0.4669 ಮತ್ತು RC ಫಿಲ್ಟರ್ನೊಂದಿಗೆ 0.4356 ಆಗಿದೆ. ಕೆಪಾಸಿಟರ್ನೊಂದಿಗೆ ಮತ್ತು ಕೆಪಾಸಿಟರ್ ಇಲ್ಲದೆಯೇ ಬ್ರಿಡ್ಜ್ ರೆಕ್ಟಿಫೈಯರ್ ಔಟ್ಪುಟ್ ವೇವ್ ಫಾರ್ಮ್ಸ್ ಅನ್ನು ಹೋಲಿಕೆ ಮಾಡಿ. 0 ನಿಂದ 0.01 ಸಮಯದ ಅವಧಿಯಲ್ಲಿ ರೆಕ್ಟಿಫೈಯರ್ನ ಪಾಸಿಟಿವ್ ಔಟ್ಪುಟ್ ಸಪ್ಲೈ ಪಾಸಿಟಿವ್ ಹಾಫ್ ಸೈಕಲ್ ಆಗಿದೆ ಎಂದು ನಾವು ಗಮನಿಸಬಹುದು. 0.01 ನಿಂದ 0.02 ಸಮಯದ ಅವಧಿಯಲ್ಲಿ ಸಪ್ಲೈನ ನೆಗೆಟಿವ್ ಹಾಫ್ ಸೈಕಲ್ ಅನ್ನು ರೆಕ್ಟಿಫೈಯರ್ ಔಟ್ಪುಟ್ನಲ್ಲಿ ಪಾಸಿಟಿವ್ ಸೈಡ್ಗೆ ವರ್ಗಾಯಿಸಲಾಗುತ್ತದೆ. ಈ ಹೋಲಿಕೆಯ ಆಧಾರದ ಮೇಲೆ ಬ್ರಿಡ್ಜ್ ರೆಕ್ಟಿಫೈಯರ್ನೊಂದಿಗೆ ಫಿಲ್ಟರ್ನ ಬಳಕೆಯು ಔಟ್ಪುಟ್ನಲ್ಲಿನ ರಿಪ್ಪಲ್ಗಳನ್ನು ಕಡಿಮೆ ಮಾಡಿದೆ ಮತ್ತು ಔಟ್ಪುಟ್ DC ವೋಲ್ಟೇಜ್ ಅನ್ನು ಸುಧಾರಿಸಿದೆ ಎಂದು ಈ ವ್ಯಾಲ್ಯೂ ಸೂಚಿಸುತ್ತದೆ. ಕೆಲವು ಉದಾಹರಣೆಗಳೆಂದರೆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಚಾರ್ಜರ್ಗಳು AC ವೋಲ್ಟೇಜ್ ಅನ್ನು DCಗೆ ಪರಿವರ್ತಿಸಲು ಬ್ರಿಡ್ಜ್ ರೆಕ್ಟಿಫೈಯರ್ ಅನ್ನು ಬಳಸುತ್ತವೆ. ಡಿವೈಸ್ ಬ್ಯಾಟರಿಯನ್ನು ಚಾರ್ಜ್ ಮಾಡಲು DC ವೋಲ್ಟೇಜ್ನ ಅಗತ್ಯವಿದೆ. ಹೀಗಾಗಿ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಕಾರ್ಯಾಚರಣೆಯಲ್ಲಿ ಬ್ರಿಡ್ಜ್ ರೆಕ್ಟಿಫೈಯರ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದೇನೆಂದರೆ ಬ್ರಿಡ್ಜ್ ರೆಕ್ಟಿಫೈಯರ್ ಅನ್ನು ನಿರ್ಮಿಸುವುದು ಮತ್ತು ಔಟ್ಪುಟ್ ವೇವ್ ಫಾರ್ಮ್ ಅನ್ನು ಪರೀಕ್ಷಿಸುವುದು. RC ಫಿಲ್ಟರ್ನೊಂದಿಗೆ ಮತ್ತು RC ಫಿಲ್ಟರ್ ಇಲ್ಲದೆಯೇ ವೇವ್ ಶೇಪ್ ಅನ್ನು ಪರೀಕ್ಷಿಸಿ ಮತ್ತು ರಿಪ್ಪಲ್ ಫ್ಯಾಕ್ಟರ್ ಅನ್ನು ಕ್ಯಾಲ್ಕುಲೇಟ್ ಮಾಡುವುದು. ಮುಂಬರುವ ಸೆಷನ್ನಲ್ಲಿ ಮತ್ತು ಎಲೆಕ್ಟ್ರಾನಿಕ್ಸ್ ಪ್ರಾಯೋಗಿಕ ಅಪ್ಲಿಕೇಶನ್ಗಳಲ್ಲಿ ಈ ಕಾನ್ಸೆಪ್ಟ್ಗಳು ಉಪಯುಕ್ತವಾಗುತ್ತವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.